ಭಾಗವಹಿಸಿರ್ತಕ್ಕಂಥ ನನ್ನ ಸಹೋದ್ಯೋಗಿಗಳಾದಂಥ ಶ್ರೀ ಚೆಲುವರಾಯ ಸ್ವಾಮಿ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರೇ, ಅಭ್ಯರ್ಥಿಯ ತಂದೆ ನನ್ನ ಸಹೋದ್ಯೋಗಿ ಆದಂಥ ಎಸ್ ಮಲ್ಲಿಕಾರ್ಜುನ ಅವರೇ, ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಈ ತಿಂಗಳು 9ನೇ ತಾರೀಕು ಉಪಚುನಾವಣೆ ನಡೀತಾ ಇದೆ. ನೀವೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿರಿಯರಾದಂಥ ಶ್ಯಾಮನೂರು ಶಿವಶಂಕರಪ್ಪನವರನ್ನ ಆಶೀರ್ವಾದ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರಿ. ಅವರು ವಯೋಸಹಜ ಕಾರಣದಿಂದ ನಮ್ಮನ್ನ ಅಗಲಿದ್ದಾರೆ. ಅವರ ನಿಧನದಿಂದ ತೆರವಾದಂಥ ಸ್ಥಾನಕ್ಕೆ ಅವರ ಮೊಮ್ಮಗನಾದಂಥ ಸಮರ್ಥ ಅವರನ್ನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ. ಅವರು ಶಿವಶಂಕರಪ್ಪನವರು ಬದುಕಿದ್ರೆ ಈ ಚುನಾವಣೆ ಬರ್ತಿರಲಿಲ್ಲ. ಯಾಕಂತಂದ್ರೆ 5 ವರ್ಷಕ್ಕೊಮ್ಮೆ ವಿಧಾನಸಭೆ ಚುನಾವಣೆ ಆಗ್ಬೋದು, ಲೋಕಸಭೆ ಚುನಾವಣೆ ಆಗ್ಬೋದು, ನಡೀತಕ್ಕಂಥದ್ದು. ಅವರು ಮಧ್ಯದಲ್ಲೇ ಕಾಲ ಆದ್ರಿಂದ ಈ ಚುನಾವಣೆ ಬಂದಿದೆ. ನೀವೆಲ್ಲರೂ ಕೂಡ ಹೇಗೆ ಶಿವಶಂಕರಪ್ಪನವರಿಗೆ ಆಶೀರ್ವಾದ ಮಾಡಿದ್ರಿ, ಅವರ ಮೊಮ್ಮಗ ಶ್ರೀ ಸಮರ್ಥ ಅವರನ್ನು ಕೂಡ ಆಶೀರ್ವಾದ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು, ಅವ್ರ ಪಕ್ಷ ಅಂತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಮೇಲ್ವರ್ಗದವರ ಪಕ್ಷ, ಶ್ರೀಮಂತರ ಪಕ್ಷ. ಆರ್ಥಿಕ ತತ್ವದಲ್ಲಿ 2 ತರ ಆರ್ಥಿಕ ತತ್ವಗಳಿದ್ದಾವೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಅಂತಕ್ಕಂಥದ್ದು ಒಂದು, ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ. ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ ಅಂತ. ಪಿರಮಿಡ್ ಇರ್ತದಲ್ಲ, ಪಿರಮಿಡ್ ನೋಡಿದ್ದೀರಾ? ಪಿರಮಿಡ್, ಆ ಪಿರಮಿಡ್ ನಲ್ಲಿ ಮೇಲ್ಗಡೆ ಇರ್ತಕ್ಕಂಥವರೇ ಕಾರ್ಪೊರೇಟ್ ಬಾಡಿಗಳು ಮತ್ತು ಶ್ರೀಮಂತ ವರ್ಗ. ಅವ್ರ ಪರವಾಗಿರ್ತಕ್ಕಂಥ ಪಾರ್ಟಿನೇ ಬಿಜೆಪಿ. ನಮ್ಮದು ತಳ ಸಮುದಾಯಗಳಿದ್ದಾವಲ್ಲ, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ಇವ್ರ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಈಗ ಮೇಲ್ಗಡೆಯವರು ಎಷ್ಟೇ
ಇದು ಮಾಡಿದ್ರು ಕೂಡ ಅವರಿಗೆ ಕಾರ್ಯಕ್ರಮಗಳನ್ನು ರೂಪಿಸಿದ್ರೆ ಬಡವರು ಬಡವರಾಗಿ ಉಳಿತಾರೆ, ಶ್ರೀಮಂತರು ಶ್ರೀಮಂತರಾಗಿ ಇರ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲ ದಲಿತ ವರ್ಗದ ಜನ ಬಡವರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇದನ್ನ ತಾವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಭಾವನೆ. ಅದರಿಂದ ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಳಗೊಂಡಂತ ಪಕ್ಷ. ಈಗ ಬಿಜೆಪಿಯವರು ನಮ್ಮ 5 ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಅವರು ಬಡವರ ವಿರೋಧಿಗಳು. ಯಾರ ವಿರೋಧಿಗಳು? ಅವರು ಬಡವರ ವಿರೋಧಿಗಳು. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದಾಗ ಪಕ್ಷ ನೋಡ್ಲಿಲ್ಲ, ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ, ಭಾಷೆ ನೋಡ್ಲಿಲ್ಲ. ಎಲ್ಲ ವರ್ಗದ ಜನರಿಗೆ ಬಡವರಿರ್ತಕ್ಕಂಥವ್ರಿಗೆ ಈಗ ನೀವು ಯೋಚನೆ ಮಾಡಬೇಕು. ಈಗ ಬಿಜೆಪಿಯವ್ರಿಗೆ ನಾವು ಕೊಟ್ಟಿಲ್ವಾ? ಬಿಜೆಪಿಯವ್ರಿಗೂ ಕೊಟ್ಟಿದೀವಲ್ಲ. ಅಲ್ಲಿ ಪಕ್ಷ ನೋಡಕ್ ಹೋಗಿಲ್ಲ ನಾವು. ಬಡವರು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಜಾತಿಯಲ್ಲಿರಲಿ, ಯಾವುದೇ ಧರ್ಮದಲ್ಲಿರಲಿ, ಯಾವುದೇ ಭಾಷೆ ಮಾತಾಡಲಿ, ಅವರೆಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಇವತ್ತಿನವರೆಗೆ ಶಕ್ತಿ ಯೋಜನೆಯಲ್ಲಿ 701 ಕೋಟಿ ಜನರು ಉಚಿತವಾಗಿ ಅಂದ್ರೆ ಪುಕ್ಕಟ್ಟಿಯಾಗಿ ಪ್ರಯಾಣ ಮಾಡಿದ್ದಾರೆ. ಅಲ್ಲಿ ಜಾತಿ ನೋಡಿದೀವ, 701 ಕೋಟಿ. ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದ್ದಾರೆ. ಆ 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿ ಮಹಿಳೆಯರು. ಆ 3.5 ಕೋಟಿ ಜನ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಯಾರು ಕೂಡ ಟಿಕೆಟ್ ತಗೋಬೇಕಾದಂತ ಅಗತ್ಯ ಇಲ್ಲ. ತಗೋತಾ ಇದ್ದೀರಿ ನಮ್ಮ ಮಾತಾಡಿ. ಯಾಕೆ ಮಾತಾಡಲ್ಲ? ಹಿಂದ್ಗಡೆ ಇರತಕ್ಕಂಥ ಮಹಿಳೆಯರು ಟಿಕೆಟ್ ತಗೋತೀರ ನೀವು? ನಿಮ್ ಕೆಲ್ಸಕ್ಕೆ ಹೋಗ್ಲಿ, ಶಾಲೆಗೆ ಹೋಗ್ಲಿ, ಅಥವಾ ಪ್ರವಾಸ ಇದಕ್ಕೆ ಹೋಗ್ಲಿ, ದೇವಸ್ಥಾನಗಳಿಗೆ ಹೋಗ್ಲಿ, ನಿಮ್ಮ ತಾಯಿ ಮನೆಗೆ ಹೋಗ್ಲಿ, ಯಾವತ್ತಾದ್ರೂ ಟಿಕೆಟ್ ತಗೊಳಗಿಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಗ್ತದೆ. ಆ ಉಳಿತಾಯ ಮಾಡ್ತೀವಿ, ಬೇರೆ ಬಾಬುಗಳಿಗೆ ಖರ್ಚು ಮಾಡಿ ಅಂತೇಳಿ ನಾವು ಎಲ್ಲರಿಗೂ ಕೂಡ ಶಕ್ತಿ ಯೋಜನೆಯ ಮೂಲಕ ಫ್ರೀ ಟ್ರಾವೆಲ್ ಅನ್ನ ಮಾಡಿದ್ದೇವೆ. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಯಾರು ಬಿಲ್ ಕಟ್ಟಬೇಕಾಗಿಲ್ಲ. ಬಿಲ್ ಕಟ್ತಾ ಇದ್ರ ನೀವು? ಬಿಲ್ ಕಟ್ತಾ ಇದ್ರಂದ್ರೆ ಬಿಲ್ ಕಟ್ಟಲ್ಲ. ಯಾಕೆ ಮಾಡಿರೋದು ಅಂತಂದ್ರೆ ಆ ದುಡ್ಡು ಉಳಿತಾಯ ಆಗ್ಬೇಕು. ಬಿಲ್ ಕಟ್ಟ ದುಡ್ಡು ಉಳಿತಾಯ ಆಗ್ಬೇಕು. ನಿಮಗೆ ಬೇರೆ ಬಾಬತ್ಗಳಿಗೆ ಖರ್ಚು ಮಾಡಲಿಕ್ಕೆ ಹಣ ಇರಬೇಕು. ಇದನ್ನ ಯಾಕೆ ಮಾಡಿದ್ದೀವಿ ಅಂತಂದ್ರೆ ನಿಮ್ ಕೈನಲ್ಲಿ ಹಣ ಇರಬೇಕು, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಬೇಕು, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದೆಯಲ್ಲ. ದುಡ್ಡಿದ ತಾನೇ ಮಾರ್ಕೆಟಿಗೆ ಹೋಗೋದು, ಅಂಗಡಿಗೆ ಹೋಗೋದು. ದುಡ್ಡೇ ಇಲ್ಲದೆ ಎಲ್ಲಿ ಹೋಗ್ತೀವಿ? ಅದಕ್ಕೋಸ್ಕರ ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಮಾಡಿದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಎಷ್ಟು ಜನರಿಗೆ ಮಾಡಿದ್ದೀವಿ ಅಂತಂದ್ರೆ 1,26,00,000. 1,26,00,000 ಮಹಿಳಾ ಮನೆ ಯಜಮಾನಿ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಕೊಡ್ತಾ ಇದೀವೋ ಇಲ್ಲ? ಅನ್ನಭಾಗ್ಯ ಕಾರ್ಯಕ್ರಮ
ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಫ್ರೀಯಾಗಿ 5 ಕೆಜಿ ಅಕ್ಕಿಯನ್ನು ಕೊಡ್ತಿದ್ದ ಇಲ್ಲ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ. ಆಮೇಲೆ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ 5 ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡೋದು. ಅಕ್ಕಿ ಸಿಕ್ಲಿಲ್ಲ, ಅದಕ್ಕೋಸ್ಕರ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಯುವ ನಿಧಿ ಕಾರ್ಯಕ್ರಮ, ಯಾರು ಪದವೀಧರಿದ್ದಾರೆ, ಯಾರಿಗೆ ಕೆಲಸ ಇಲ್ಲ, ಅವರಿಗೆ 3,000 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದು. ಡಿಪ್ಲೊಮಾ ಹೋಲ್ಡರ್ಸ್ಗೆ ಯಾರು ಪಾಸ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ 1,500 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಈ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದವರು ಯಾರು ಗೊತ್ತಾ? ಯಾರೇ? ಬಿಜೆಪಿ ವಿರೋಧ ಮಾಡಿದವರು. ಮತ್ತೆ ಅವ್ರು ವೋಟ್ ಕೊಡ್ಬೇಕಾ? ಅವ್ರು ವೋಟ್ ಕೊಡ್ತೀರಾ? ನಿಮ್ಗೆಲ್ರಿಗೂ ಗ್ಯಾರಂಟಿ ಯೋಜನೆಗಳೆಲ್ಲ ವಿರೋಧ ಮಾಡಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ರೆ ಕರ್ನಾಟಕದ ಖಜಾನೆ ಖಾಲಿ ಆಗ್ಬಿಡ್ತದೆ. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 5ರಿಂದ 6,000 ರೂಪಾಯಿ ಕೊಡ್ತಾ ಇದ್ದೀವಿ. 5ರಿಂದ 6,000 ರೂಪಾಯಿ ತಿಂಗಳಿಗೆ ಎಷ್ಟಾಯ್ತು? 50ರಿಂದ 60 ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ. ಇಲ್ಲಿವರೆಗೆ ಅಂದ್ರೆ 24/3/2026 ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,31,000 ಕೋಟಿ ರೂಪಾಯಿ. ಎಷ್ಟು? 1,31,000 ಕೋಟಿ ರೂಪಾಯಿ. 31,000 ಕೋಟಿ ರೂಪಾಯಿ. 26-27 ಅದನ್ನು ಕೂಡ ಲೆಕ್ಕ ಹಾಕಿದ್ರೆ 1,80,000 ರೂಪಾಯಿ, 83,000 ರೂಪಾಯಿ ಕೋಟಿ, 83,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಯಾಕೆ ಹೊಟ್ಟೆ ಉರಿ ಬಿಜೆಪಿ? ನಿಮಗೆ ದುಡ್ಡು ಕೊಟ್ರೆ ಅವ್ರಿಗೆ ಯಾಕೆ ಹೊಟ್ಟೆ ಉರಿ? ಬಿಜೆಪಿ ಅವ್ರು ಗೆಲ್ಲಿಸ್ತೀರಾ ಗೆಲ್ಲಿಸ್ತೀರಂದ್ರೆ ಯಾವ ಕಾರಣಕ್ಕೂ ಬಿಜೆಪಿಯನ್ನು ಗೆಲ್ಲಿಸಬಾರದು. ಬಿಜೆಪಿ ಶ್ರೀಮಂತರ ಪಕ್ಷ, ಬಡವರ ವಿರೋಧಿ ಪಕ್ಷ, ದಲಿತರ ವಿರೋಧಿ ಪಕ್ಷ, ರೈತರ ವಿರೋಧಿ ಪಕ್ಷ, ಮುಸಲ್ಮಾನರ ಅಲ್ಪಸಂಖ್ಯಾತರ ವಿರೋಧಿ ಪಕ್ಷ. ಈ ಪಕ್ಷಕ್ಕೆ ಯಾವ ಕಾರಣಕ್ಕೂ ಕೂಡ ಕೊಡಬಾರದು. ಅವರು 2019ರಿಂದ 23ವರೆಗೆ ಅಧಿಕಾರದಲ್ಲಿದ್ದರು ಅಲ್ವಾ? 2019ರಿಂದ 23ವರೆಗೆ ಅಧಿಕಾರದಲ್ಲಿದ್ದರು. ಏನಾದ್ರು ಕೆಲಸ ಮಾಡಿದ್ರ? ನನಗೆ ಗೊತ್ತಿರೋ ಮಟ್ಟಿಗೆ ಏನು ಕೆಲಸ ಮಾಡಿಲ್ಲ. ನಿಮ್ಗೇನಾದ್ರು ಗೊತ್ತಾ? ನನಗೆ ಗೊತ್ತಿರೋ ಮಟ್ಟಿಗೆ ಏನು ಕೆಲಸ ಮಾಡಿಲ್ಲ ಬಿಜೆಪಿ ಅವರು. ಆದ್ರೂ ಅಶೋಕ್ ಅವರು ಅಂತ ಹೇಳ್ತಾರೆ ಅಂತಂದ್ರೆ, ಅಶೋಕ್ ಅವರು ನನ್ನನ್ನ ಸಾಲದ ರಾಮಯ್ಯ ಅಂತ ಕರೀತಾರೆ. ಸಾಲದ ರಾಮಯ್ಯ ಅಲ್ಲ, ನಾನು ಅನ್ನದ ರಾಮಯ್ಯ. ಸಾಲದ ರಾಮಯ್ಯ ಅಲ್ಲ. ಅವರು 23ರಲ್ಲಿ ನಮಗೆ ಅಧಿಕಾರ ಬಿಟ್ಟುಕೊಟ್ಟಾಗ ಅವತ್ತಿದ್ದಂಥ ಸಾಲ ಸರ್ಕಾರದ ಮೇಲೆ 5,30,000 ಕೋಟಿ ರೂಪಾಯಿ. 5,30,000 ಕೋಟಿ ರೂಪಾಯಿ. 5 ಲಕ್ಷದ ನಾನು ಸಾಲ ಮಾಡಿರ್ತಕ್ಕಂಥದ್ದು ಈ ವರ್ಷದ ಮಾರ್ಚ್ವರೆಗೆ, ಕೊನೆಯವರೆಗೆ, ನಿನ್ನೆವರೆಗೆ ಸಾಲ ಮಾಡಿದ್ದದ್ದು 7,17,000 ರೂಪಾಯಿ ಒಟ್ಟು ಸಾಲ ಇರ್ತಕ್ಕಂಥದ್ದು. ಅವ್ರು ಮಾಡಿದ್ದದು 5 ಲಕ್ಷ.
ಅಲ್ಲಿಂದ ಈಚೆಗೆ ನಾನು 2 ಲಕ್ಷ ಸಾಲ ಮಾಡಿದ್ದೀನಿ. ನನ್ನನ್ನ ಸಾಲದ ರಾಮಯ್ಯ ಅಂತ ಕರೀತಾರಲ್ಲ, ಈ ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯೇ? ಮಾನ ಮರ್ಯಾದೆ ಏನಾದ್ರು ಇದೆಯಾ? ನರೇಂದ್ರ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಅವರು ಪ್ರಧಾನಮಂತ್ರಿ ಆದಾಗ 2014ರಲ್ಲಿ 53,11,000 ಕೋಟಿ ಇತ್ತು ಸಾಲ. 53,11,000 ಕೋಟಿ. ಈಗ ಎಷ್ಟಿದೆ ಸಾಲ ಗೊತ್ತಾ ನಿಮ್ಗೆ? ನೀವೆಲ್ಲ ತಿಳ್ಕೋಬೇಕು ಇದನ್ನೆಲ್ಲ. 218 ಲಕ್ಷ ಕೋಟಿ ನರೇಂದ್ರ ಮೋದಿ ಅವರೇ ಸಾಲ ಮಾಡಿರ್ತಕ್ಕಂಥದ್ದು. ಅವರ ಅಧಿಕಾರಕ್ಕೆ ಪ್ರಧಾನಮಂತ್ರಿ ಆದ್ಮೇಲೆ 165 ಲಕ್ಷ ಕೋಟಿ. 165 ಲಕ್ಷ ಕೋಟಿ. ಅವ್ರಿಗೇನಾದ್ರು ಅಶೋಕನಿಗೆ ಮಾನ ಮರ್ಯಾದೆ ಏನಾದ್ರು ಗೊತ್ತಿದೆಯಾ? ಯಾಕೆಂತಂದ್ರೆ ಇವ್ರಿಗೆ ಯಾರಿಗೂ ನರೇಂದ್ರ ಮೋದಿ ಅವರ ಎದುರುಗಡೆ ನೀತಿಗಳ ಧೈರ್ಯನೇ ಇಲ್ಲ. ನಡೀತಾರೆ ಗಿಡ 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 ಇಂಥವ್ರಿಗೆಲ್ಲ ಓಟ್ ಹಾಕ್ತೀರಾ? ಆಮೇಲೆ ಆ ವಿಜಯೇಂದ್ರ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಮಗೆ ಎಂತದ್ದು ವೈಟ್ ಪೇಪರ್ ಕೊಡ್ಲಿ. ಮೊನ್ನೆ ತಾನೇ ಬಜೆಟ್ ಮಂಡಿಸಿ ಚರ್ಚೆ ಆಯಿತು. ಸುಮಾರು 3 ವಾರಗಳ ಕಾಲ ಚರ್ಚೆ ಆಯಿತು. ಉತ್ತರ ಕೊಟ್ಟಿದ್ದೀನಿ. ನಾನು 4.5 ಗಂಟೆ ಕೆಳಮನೆಯಲ್ಲಿ ವಿಧಾನಸಭೆಯಲ್ಲಿ, ಅಲ್ಲಿ 3.5 ಗಂಟೆ ವಿಧಾನ ಪರಿಷತ್ನಲ್ಲಿ, ಸುಮಾರು 8 ಗಂಟೆಗಳ ಕಾಲ ಉತ್ತರ ಕೊಟ್ಟಿದ್ದೀನಿ. ಆಗ ಏನು ಮಾತಾಡಲಿಲ್ಲ. ಗಿರಾಕಿಗಳು ಅಸೆಂಬ್ಲಿನಲ್ಲೇನು ಕೌನ್ಸಿಲ್ನಲ್ಲೇನು ಮಾತಾಡಲಿಲ್ಲ. ಹೊರಗಡೆ ಮಾತಾಡ್ತಾ ಇದ್ದಾರೆ. ಹೊರಗಡೆ ಅವ್ರಿಗೆ ಧೈರ್ಯ ಇಲ್ಲ. ಯಾಕಂತಂದ್ರೆ ಸತ್ಯವನ್ನ ಎದುರಿಸ್ತಕ್ಕಂಥ ಧೈರ್ಯ ಇಲ್ಲ ಅವರಿಗೆ. ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಿಲ್ಲ. ಸಮಯ ಆಗ್ಬಿಟ್ಟರೆ ನಾನು ಬೆಂಗಳೂರಿಗೆ ಹೋಗ್ಬೇಕು. ಕೇಳಪ್ಪ, ಇನ್ನೊಂದ್ಸಾರಿ ಬರ್ತೀನಿ. ಇನ್ನೊಂದ್ಸಾರಿ ಬರ್ತೀನಿ ನಾನು. ಕೇಳಪ್ಪ, ಇಲ್ಲಿ ದಾವಣಗೆರೆಗೆ ಹೋಗಿ ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗ್ಬೇಕು. ಅದರಿಂದ ದಯಮಾಡಿ ಇವ್ರ ನಂಬರ್ ಎಷ್ಟು? ಸಂಖ್ಯೆ 3 ಇವರು ಚಿಂದೆ ಹಸ್ತ. ನನಗೆ ಇವರು ನಿಂತಿದ್ದಾರಲ್ಲ, ನೀವೆಲ್ಲರೂ ಕೂಡ ತಿಳ್ಕೋಬೇಕು. ನಾನೇ ನಿಂತಿದ್ದೀನಿ ಅಂತ ತಿಳ್ಕೋಬೇಕು. ಇವ್ರು ಗೆದ್ರೆ ನಾನೇ ಗೆದ್ದಾಗಿ. ಇವ್ರು ಗೆದ್ರೆ ನನಗೆ ಶಕ್ತಿ ಬರ್ತದೆ, ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತದೆ, ನಮ್ಮ ಸರ್ಕಾರಕ್ಕೆ ಶಕ್ತಿ ಬರ್ತದೆ. ಆದ್ರಿಂದ 9ನೇ ತಾರೀಕು ನೀವೆಲ್ಲ ಮತಗಟ್ಟೆಗೆ ಹೋಗಿ ಹಸ್ತದ ಗುರುತಿಗೆ ಓಟ್ ಹಾಕಿ ಸಮರ್ಥವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿದ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.